ಸರ್ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ಪ್ಯಾಕ್ ಮಾಡಿ ಲೋಡ್ ಮಾಡ್ತಿದ್ದಾರೆ ಸರ್. ಲೈವ್ ಕಾಮೆಂಟ್ರಿ ಕೇಳೋದಿಕ್ಕ ನಿಮ್ಮನ್ನ ಬರಕ್ಕೆ ಹೇಳಿದ್ದು? ಇಲ್ಲ ಸರ್, ಮತ್ತೇನು ಮಾಡಲಿ? ಏನು ಮಾಡದೆ ಬಿಟ್ರಲ್ಲ, ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ. ಅದ್ರೂ ನೀ ಗಾರ್ಮೆಂಟ್ಸಿಂದ ಹೇಗೆ ಹೊರಗೆ ಹಾಕೋದು ಅಂತ ನಿಮ್ಮ ಕೈಲಿ ಒಂದು ಪ್ಲಾನ್ ಕೊಡೋಕ್ಕಾಗ್ತಿಲ್ಲ ಅಲ್ವಾ? ಆಗ್ಲಿಂದ ಅವನ ಬಗ್ಗೆ ದೊಡ್ಡದಾಗಿ ಸರ್ಟಿಫಿಕೇಟ್ ಕೊಡ್ತಿದ್ದೀರ ಅಷ್ಟೇ. ಸರ್ ನಾನು ಏನು ಅಂತ ಮಾಡಲಿ ಸರ್? ನಾನು ಗಾರ್ಮೆಂಟ್ಸ್ ಬಂದಾಗಿಂದ ನೋಡ್ತಾ ಇದ್ದೀನಿ. ನನ್ನ ಮಗ ಉಡ ಕಚ್ಕೊಂಡ್ಬಿಟ್ಟಿದ್ದಾನೆ ಸರ್. ಈ ಕಡೆ ಧ್ರುವ, ಆ ಕಡೆ ಮೈನಾ, ಆನಂದು ಎಲ್ಲರೂ ಸೇರ್ಕೊಂಡು ನನ್ನ ತಲೆ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಸರ್. ಸರಿ, ನೀವು ಆಲ್ರೆಡಿ ಒಪ್ಕೊಂಡಂಗೆ ಈ ವಿಷಯನ ಹೋಗಿ ಪುಷ್ಪಕ್ ಹತ್ರ ಹೇಳ್ಬಿಡಿ. ಎಲ್ಲರೂ ಸಕ್ಕದ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ. ಅವಾಗ ನಿಮ್ಮನ್ನು ಹೊರಗಡೆ ಹಾಕ್ತಾರೆ, ನನ್ನನ್ನು ಹಾಕ್ತಾರೆ. ಎಲ್ಲ ಕ್ವಾಲಿಟಿ ಚೆಕ್ ನೀಟಾಗಿ ಹೋಗ್ತಿದ್ರೆ ನಾನು ನೀವು ಯಾಕೆ ಬೇಕು ಹೇಳಿ? ಯಾಕೆ ಸರ್ ಹಿಂಗೆಲ್ಲ ಮಾತಾಡ್ತಿದ್ದೀರಿ? ನಿಮ್ಮ ಜಾಗದಲ್ಲಿ ಅವನು ಕೂತ್ಕೊಂಡು ರಾಜ್ಯಭಾರ ಮಾಡ್ತಿದ್ದಾನೆ. ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಿರೋನ್ನ ಆಚೆ ಹಾಕ್ಬೇಕು ಅಂತ ಪುಷ್ಪಕಿಗೆ ಯಾಕೆ ಅನ್ಸತ್ತೆ? ನಿಮಗನ್ಸತ್ತಾ? ಅನ್ನಿಸ್ತಿದೆ ಸರ್, ಅವನ್ನ ಹೇಗಾದ್ರೂ ಮಾಡಿ ಕೆಲಸದಿಂದ ಓಡಿಸ್ಬೇಕು ಅಂತಾನೆ ಅನ್ನಿಸ್ತಿದೆ. ಆದ್ರೆ ಯಾವ ಲಕ್ಷಣಗಳು ಕಾಣಿಸ್ತಾನೆ ಇಲ್ವಲ್ಲ ಬಲರಾಜ್? ಮುಂಚೆ ಆಗಿದ್ರೆ ನರ್ತನ ನಮಗೆ ಹೆಲ್ಪ್ ಮಾಡಿರೋಳು, ಆದ್ರೆ ಇವಾಗ ಪುಷ್ಪಕ್ನ ಮದುವೆ ಆಗೋ ಹುಚ್ಚಲ್ಲಿ ಅವಳು ಏನು ಮಾಡಲ್ಲ. ಹೌದು ಸರ್, ನಾವು ನರ್ತನ ಮೇಡಮ್ಗೆ ಎಷ್ಟೆಲ್ಲ ಕೆಲಸ ಮಾಡ್ಕೊಟ್ವಿ, ಆದ್ರೆ ಅವರೇ ನಮ್ಮನ್ನ ಈಗ ಮರ್ತಂಗಿದೆ ಸರ್. ಆದ್ರೂ ಅವ್ರು ಒಂದೊಂದು ವಿಷಯದಲ್ಲಿ ನಮ್ಗೆ ಒಳ್ಳೇದೇ ಮಾಡ್ತಿದ್ದಾರೆ ಸರ್. ಸರ್ ಈ ಧ್ರುವನ್ನ ಸೀಟಿಂದ ಕೆಳಗಿಳಿಸಕ್ಕೆ ಏನಾದ್ರೂ ಪ್ಲಾನ್ ಇದ್ರೆ ಹೇಳಿ ಸರ್, ನಾನ್ ನಿಮ್ ಜೊತೆ ಕೈ ಜೋಡಿಸಿ ಅದನ್ನ ಮಾಡ್ತೀನಿ ಸರ್. ಅವರು ಎಲ್ಲ ಬಾಕ್ಸ್ನ ಲೋಡ್ ಮಾಡಲಿ, ಅದರಲ್ಲಿ 2 ಬಾಕ್ಸ್ ರಿಜೆಕ್ಟ್ ಆಗತ್ತೆ. 2 ಬಾಕ್ಸಾ? ಅದ್ ಹೇಗೆ ಸರ್? ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ನಾನೇ ಹೇಳಿದ್ನಲ್ಲ. ಅವರಷ್ಟು ಬಾಕ್ಸ್ ಕಳಿಸಿದ್ರೆ ಯಾವುದು ರಿಜೆಕ್ಟ್ ಆಗಲ್ಲ ಅಂತ ನನಗೂ ಗೊತ್ತಿದೆ. ಆದರೆ ಅದರಲ್ಲಿ 2 ಬಾಕ್ಸು ನಾವು ಕಳಿಸಿರೋದಿರುತ್ತೆ. ರಿಜೆಕ್ಟ್ ಆಗತ್ತಲ್ಲ, ಆ ಬಾಕ್ಸಲ್ಲಿ ಡ್ಯಾಮೇಜ್ ಪೀಸ್ಗಳಿರುತ್ತೆ. ಅದ್ ಹೇಗೆ ಸರ್? ಡ್ಯಾಮೇಜ್ ಪೀಸ್ ಹಾಕಿರೋ ಬಾಕ್ಸು ರೆಡಿ ಆಗಿದೆ, ಅದನ್ನ ಮಾತ್ರ ಲೋಡ್ ಮಾಡಬೇಕು. ಬಾಲರಾಜ್, ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ನಾನ್ ನಿಮ್ಗೆ ಹೇಳಿದ್ರೆ ನೀವು ಬೈತೀರಾ ಅಂತ ಗೊತ್ತು, ಆದ್ರೂ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ. ಆ ಧ್ರುವನ್ ಕಣ್ ತಪ್ಪಿಸಿ ಯಾವುದು ಬಾಕ್ಸ್ ಲೋಡ್ ಮಾಡಕ್ ಆಗಲ್ಲ ಸಾರ್. ಯಾರ ಕೈಲೂ ಆಗದೆ ಇರೋ ಕೆಲಸ ಸಾರ್ ಅದು. ಸುಮ್ಮನೆ ನಿಂತ್ಕೊಂತೀರಾ, ನಿಮ್ ಕೈಲಿ ಏನೂ ಆಗೋದಿಲ್ಲ ಅಂತ. ಇನ್ನೊಬ್ಬರ ಕೈಲಿ ಏನೂ ಆಗೋದಿಲ್ಲ ಅಂತೆಲ್ಲ ಬೇಕಾಗಿಲ್ಲ ಬಾಲರಾಜ್. ಒಂದು ಮರದಕ್ಕಿಂತ ಇನ್ನೊಂದು ಮರ ದೊಡ್ಡದು ಅನ್ನೋದು ಕೇಳಿಲ್ವಾ? ಅಂದ್ರೆ ಯಾಮಾರ್ಸಿ ಬಾಕ್ಸ್ನ ತುಂಬಿಸ್ಬಿಡ್ತೀರಾ ಸಾರ್? ಈ ಕೆಲಸ ಯಾರು ಮಾಡ್ತಾರೆ ಸಾರ್? ಅದಕ್ಕೆಲ್ಲ ಆಳುಗಳು ರೆಡಿ ಆಗಿದ್ದಾರೆ. ಜಸ್ಟ್ ವೇಟ್ ಅಂಡ್ ವಾಚ್. ರಮೇಶ ಬಾಯ್ಲಿ, ಪ್ರತಿಯೊಂದು ಬಾಕ್ಸು ಕರೆಕ್ಟಾಗಿ ಚೆಕ್ ಆಗಿ ಪ್ಯಾಕ್ ಆಗಿದೆ. ಒಂದು ಡ್ಯಾಮೇಜ್ ಆಗಬಾರ್ದು, ಕರೆಕ್ಟಾಗಿ ಲೋಡ್ ಮಾಡಬೇಕು. ಅದನ್ನೆಲ್ಲ ನಾನು ನೋಡ್ಕೊಂತೀನಿ ಧ್ರುವ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಆಯ್ತಾ? ಓಕೆ. ಮೈನಾ ಅವರೇ ಬನ್ನಿ ಇಲ್ಲೋ ನಿಮಿಷ. ಪ್ರತಿಯೊಂದು ಬಾಕ್ಸಲ್ಲೂ ಪ್ರತಿಯೊಂದು ಪೀಸು ಚೆಕ್ ಮಾಡಿದ್ರಾ? ಏನು ಡ್ಯಾಮೇಜ್ ಇಲ್ಲ ತಾನೆ? ಇಲ್ಲ ಎಲ್ಲ ಸರಿಗಿದೆ. ಓಕೆ ಮಗ, ಸುಮ್ಮನೆ ಹೇಳ್ಬಾರ್ದು. ಪರ್ಫೆಕ್ಟ್ ಆಗಿ ಎಲ್ಲಾ ಪೀಸ್ಗಳು ಪ್ಯಾಕ್ ಆಗಿದೆ ಕಣೋ. ನಾನು ಕೆಲ್ಸಕ್ಕೆ ಸೇರ್ಕೊಂಡಿಂದ ಇವತ್ತಿನವರೆಗೂ ನೋಡಿದ್ರೆ ಇವತ್ತು ಕೆಲಸ ಮಾತ್ರ ಪರ್ಫೆಕ್ಟ್ ಆಗಿದೆ. ರಿಸೀವ್ ಮಾಡ್ಕೊಳ್ಳೋರು ನೋಡಿದ್ರಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ರಾಜೇಂದ್ರ ಸರ್ ಅಂತೂ ಬಂದು ನಮ್ ಎಲ್ರು ಹೊಗಳ್ತಾರೆ. ಇದೆಲ್ಲದಕ್ಕೂ ಕ್ರೆಡಿಟ್ಸ್ ಹೋಗ್ಬೇಕಾಗಿರೋದು ನಮ್ ಟೈಲರಿಂಗ್ ಡಿಪಾರ್ಟ್ಮೆಂಟ್ಗೆ. ಹೌದೌದು. ಮತ್ತ ಪ್ರೊಡಕ್ಷನ್ ಹೆಡ್ ನಮ್ ಧ್ರುವ ಅಂದ ಮೇಲೆ ಸುಮ್ನೆ ಬಿಟ್ಟು ಬಿಡ್ತೀವಿ. ಹೌದು ಮತ್ತೆ ಹೌದು ಮತ್ತೆ ಅಂತೆ ಅವಳ ಮಮ್ಮ ಹೇಳೋ ಮಾತಿಗೆಲ್ಲ ಸುಮ್ನೆ ರಾಗ ಸೇರಿಸ್ತೀಯಲ್ಲ. ಮತ್ತಿನ್ನೇನು? ನೀವೆಲ್ಲ ಕೆಲಸ ಮಾಡ್ತಿರೋದು ಪೀಸ್ ರೇಟ್ಗೆ ಇನ್ಸೆಂಟಿವ್ ಅಂತ ಹೇಳಿದ ತಕ್ಷಣ ರಪ್ಪ ಅಂತ ಮಿಷಿನ್ ನ ಬಡ್ದು ಕೆಲಸ ಮಾಡಿದ್ದೆ. ಇವಾಗ ಧ್ರುವಂಗೋಸ್ಕರ ಅಂತ ಬಿಲ್ಡಪ್ ಬೇರೆ. ಮಗ, ನೀನ್ ಇದ್ಯಾವುದನ್ನು ನಂಬಕ್ ಹೋಗ್ಬೇಡ.
ಹಲೋ ಮಿಸ್ಟರ್ ಆನಂದ್, ಸ್ವಲ್ಪ ಸಮಾಧಾನ. ನಾವೆಲ್ಲ ಪೀಸ್ ರೇಟಿಗೆ ಕೆಲಸ ಮಾಡ್ತಾ ಇದೀವಿ, ಒಪ್ಕೋತೀನಿ. ಆದ್ರೆ ಕ್ವಾಲಿಟಿ ನೀನೇ ಹೇಳ್ದಿಯಲ್ಲ, ಕ್ವಾಲಿಟಿ ಪರ್ಫೆಕ್ಟ್ ಆಗಿದೆ ಅಂತ. ಈ ಕ್ವಾಲಿಟಿ ಕೆಲಸ ಮಾಡ್ತಾ ಇರೋದು ಧ್ರುವನ್ಗೋಸ್ಕರ. ಹಂಗೇ ಜಯಂತಿ, ನಾವು ಪೀಸ್ ರೇಟಿಗೆ ಕೆಲಸ ಮಾಡ್ತಿರ್ಬೋದು, ಆದ್ರ ನಮ್ಗೋಸ್ಕರ ಹೋರಾಡಿ ನಮಗ ಇನ್ಸೆಂಟಿವ್ ಕೊಡ್ಸಕತ್ತಾನಲ್ಲ, ಅವ್ರಿಗೋಸ್ಕರ ನಾವು ಈ ಕ್ವಾಲಿಟಿ ಕೆಲಸ ಮಾಡ್ತಿರೋದು. ಆಯ್ತಮ್ಮ, ಆಯ್ತು ತಪ್ಪು ನಂದೆ. ಸಾರಿ. ಆಹಾ, ಅದೆಲ್ಲ ಆಗಲ್ಲ. ಮಾತಾಡೋದೆಲ್ಲ ಮಾತಾಡ್ಬಿಟ್ಟು ಈಗ ತಪ್ಪಾಯ್ತು ಕ್ಷಮಿಸಿ ಅಂದ್ಬಿಟ್ರೆ ಬಿಟ್ಬಿಡೋರು ಯಾರು? ಜಯಂತಿ ಅಕ್ಕ, ಸರಿಯಾಗಿ ವಿಚಾರಿಸ್ಕೊಳ್ಳಿ, ಬಿಡ್ಬೇಡಿ. ನೀನ್ ಹೇಳಿದ್ಯಲ್ಲ, ಹೆಂಗ್ ಬಿಡಕ್ಕಾಗತ್ತೆ? ಸರಿಯಾಗಿ ವಿಚಾರಿಸ್ಕೋತೀನಿ. ಅದನ್ನ 8 ಗಂಟೆಗೆ ವಿಚಾರಿಸ್ಕೊ. ಮಗ ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಕಣ. ನನ್ನನ್ನೆಲ್ಲಾರು ಬಿಟ್ಟು ಹೊರಗೆ ಇಟ್ಬಿಟ್ಯಾ ನೀನು. ಇವತ್ತು ಕೆಲಸ ಮುಗಿದ್ಮೇಲೆ ನಾನು ಇಲ್ಲೇ ಇರ್ತೀನಿ. 8 ಗಂಟೆ ತನಕ ಮಾತ್ರ ಅಂತ ಗೊತ್ತು. ಸರಿ ತಮಾಷೆ ಎಲ್ಲ ಸಾಕು. ಕರೆಕ್ಟ್ ಆಗಿ ಚೆಕ್ ಮಾಡಿ ನೀವಿಬ್ರು ಸೇರಿ ಪ್ಯಾಕ್ ಮಾಡ್ಬೇಡಿ, ಓಕೆನಾ? ಸರಿ. ಹಾಗೆ ಲೋಡ್ ಮಾಡಿಸಿ, ನನಗೆ ಸ್ವಲ್ಪ ಕೆಲಸ ಇದೆ, ಬಂದೆ. ಆಯ್ತು ಮಗ. ಸರಿ, ನಾನು ಹೋಗಿ ಕೆಲಸ ಸರಿ. ಅಣ್ಣ, ಸ್ವಲ್ಪ ಬೇಗ ತಗೊಂಡ್ ಬನ್ನಿ.